ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಸ್ವಾಗತ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮೈಕೋರೈಸಾ ಅನ್ನೋ ಒಂದು ಜೈವಿಕ ಗೊಬ್ಬರವನ್ನು ನನ್ನ ತೋಟದಲ್ಲಿ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದೊಂದು ಜೈವಿಕ ಗೊಬ್ಬರ ಮೈಕೋರೈಸಾ. ಒಂದಷ್ಟು ರೈತರು ಇದ್ರ ಬಗ್ಗೆ ಅರಿವಿದೆ, ಮೈಕೋರೈಸಾ ಅಂತಂದರೆ ಏನು ಅಂತ. ಇದು ಶಿಲೀಂಧ್ರ, ಇದೊಂದು ಸೆನ್ಸಿಟಿವ್ ಶಿಲೀಂಧ್ರ, ಇದು ಫಂಗಸ್. ಇದ್ರ ಉಪಯುಕ್ತತೆ ಬಹಳವಾಗಿರ್ತದೆ. ಸೊ ಇದನ್ನು ನಾನು ಇವತ್ತು ನನ್ನ ತೋಟದಲ್ಲಿ, ಅಂದರೆ ನಾನು ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸಿ ನಿರ್ವಹಣೆ ಮಾಡಿರುವಂತಹ ತೋಟದಲ್ಲಿ ನಾನು ಇದನ್ನು ಇವತ್ತು ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ಏನಿದು ಜೈವಿಕ ಗೊಬ್ಬರ ಅಂಥೇಳಿ ಮಣ್ಣನ್ನು ತೋರಿಸ್ತಾ ಇದ್ದಾನೆ ಅಂದ್ಕೋಬೇಡಿ. ಈ ವ್ಯಾಮ್ ಕಲ್ಚರು ಇಲ್ಲಿ ನೋಡಿ, ಇದು ನಾನು ಕೃಷಿ ಯೂನಿವರ್ಸಿಟಿಯಿಂದ ತೊಗೊಂಡ್ಬಂದಿದ್ದು, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಿಂದ, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಿಂದ ತೊಗೊಂಡ್ಬಂದಿರೋದು ಮೈಕೋರೈಸಾ ಕಲ್ಚರ್ ಇದು, ಅಥವಾ ವ್ಯಾಮ್, ವೆಸಿಕ್ಯುಲರ್ ಅರ್ಬಸ್ಕ್ಯುಲರ್ ಮೈಕೋರೈಸಾ. ಸೊ ನಾವು ಬೇರೆ ಬಯೋ ಫರ್ಟಿಲೈಸರ್ಸ್ ಇರ್ಬೋದು ಅಥವಾ ಬಯೋ ಕಂಟ್ರೋಲ್ ಏಜೆಂಟ್ಸ್ನ ಒಂದು ಕ್ಯಾರಿಯರ್ ಮೆಟೀರಿಯಲ್ ನೋಡಿರ್ತೀವಿ, ವೈಟ್ ಟಾಲ್ಕಮ್ ಪೌಡರ್, ಅದರಲ್ಲಿ ನಾವು ನೋಡಿರ್ತೀವಿ. ಸೊ ಏನಿದು ಮೈಕೋರೈಸಾ, ಇದು ಜೈವಿಕ ಗೊಬ್ಬರ ಅಂತ ಹೇಳ್ತಾ ಇದ್ದೀನಿ, ಆದರೆ ಮಣ್ಣನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಾದರೆ, ಇದ್ರ ಬಗ್ಗೆ ಸಣ್ಣದಾಗಿ ಹೇಳೋದಾದರೆ, ಸೊ ಬೇರೆ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ಲ್ಯಾಬ್ನಲ್ಲಿ ಮಾಸ್ ಪ್ರೊಡ್ಯೂಸ್ ಮಾಡ್ಬೋದು. ಕೃತಕವಾದ ಮೀಡಿಯಮ್ನ ಯೂಸ್ ಮಾಡ್ಕೊಂಡು, ಆರ್ಟಿಫಿಷಿಯಲ್ ಮೀಡಿಯಮ್ನ ಯೂಸ್ ಮಾಡ್ಕೊಂಡು ಲ್ಯಾಬ್ನಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಬೇರೆ ಮೀಡಿಯಮ್ನಲ್ಲಿ, ಅದನ್ನು ನಂತರ ಈ ಕ್ಯಾರಿಯರ್ ಮೆಟೀರಿಯಲ್, ಈ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ನಲ್ಲ, ಅದು ಮೆಗ್ನೀಷಿಯಮ್ ಸಿಲಿಕೇಟ್, ಅದು ಇನರ್ಟ್ ಮೆಟೀರಿಯಲ್. ಅದು ಈ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಬೇರೆ ಶಿಲೀಂಧ್ರಗಳಿಗೆ ಅದು ಬೆಳವಣಿಗೆಗೆ ಯಾವುದೇ ಒಂದು ಸಹಾಯವನ್ನು ಮಾಡೋದಿಲ್ಲ. ಇಟ್ಸ್ ಜಸ್ಟ್ ಎ ಕ್ಯಾರಿಯರ್ ಮೆಟೀರಿಯಲ್. ಸೊ ಅದನ್ನು ತೊಗೊಂಬಂದು ನಾವು ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿ ಅಲ್ಲಿ ವೃದ್ಧಿ ಮಾಡಿ ಆಮೇಲೆ ನಂತರ ನಾವು ನಮ್ಮ ಭೂಮಿಗೆ ಹಾಕುವಂಥದ್ದು. ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಆದರೆ ಫೋಲಿಯಾರ್ ಸ್ಪ್ರೇ ಕೊಡುವಂಥದ್ದು. ಅದನ್ನು ಡೈರೆಕ್ಟಾಗಿ ಲಿಕ್ವಿಡ್ ಕಲ್ಚರಲ್ಲಾದರೆ ಡೈರೆಕ್ಟಾಗಿ ಯಾವ ಕೃತಕವಾದ ಮೀಡಿಯಮ್ನಲ್ಲಿ ಅವರು ಅಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡಿರ್ತಾರೆ, ನೇರವಾಗಿ ಅದೇ ರೂಪದಲ್ಲಿ ಕೊಟ್ಟಿರ್ತಾರೆ. ಆದರೆ ಈ ಮೈಕೋರೈಸಾ ಅನ್ನೋದು ಇದೊಂದು ಆಬ್ಲಿಗೇಟ್ ಸಿಂಬಾಯಾಂಟ್. ಸೊ ಆಬ್ಲಿಗೇಟ್ ಸಿಂಬಾಯಾಂಟ್ ಅಂತಂದರೆ ಇದಕ್ಕೆ ಕಡ್ಡಾಯವಾಗಿ ಒಂದು ಜೀವಂತ ಬೇರು ಬೇಕೇ ಬೇಕು, ಇದು ಜೀವಿಸೋದಕ್ಕೆ ಮತ್ತು ವೃದ್ಧಿ ಆಗೋದಕ್ಕೆ. ಸೊ ಹಾಗಾಗಿ ಇದನ್ನು ಬೇರಿನಲ್ಲಿ, ಜೀವಂತ ಬೇರಿನಲ್ಲಿ, ಅಂದರೆ ಇಲ್ಲಿ ಯೂನಿವರ್ಸಿಟಿನಲ್ಲಿ ಅಲ್ಲಿ ಜೋಳದಲ್ಲಿ ಬೇರಿನಲ್ಲಿ ವೃದ್ಧಿ ಮಾಡಿ ನಂತರ ಆ ಮಣ್ಣನ್ನು ಮತ್ತು ಆ ಬೇರಿನ ತುಂಡುಗಳನ್ನು ನಮಗೆ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಏನಿರುತ್ತೆ, ಆ ಬೇರಿನ ತುಂಡಿನಲ್ಲಿ ಆ ಮೈಸೀಲಿಯಂ ಇರುತ್ತೆ, ಆ ಶಿಲೀಂಧ್ರದ ಮೈಸೀಲಿಯಂ ಇರುತ್ತೆ, ಮತ್ತು ಸ್ಪೋರ್ಸ್, ಅದರ ಬೀಜಕಗಳು ಇರುತ್ತೆ ಇದರಲ್ಲಿ. ಸೊ ಆ ಬೀಜಕಗಳೇ ಬಹಳ ಮುಖ್ಯ. ಆ ಬೀಜಕವನ್ನು ನಾವು ಈಗ ನಮ್ಮ ತೋಟಕ್ಕೆ ಹಾಕಿದಾಗ ಅಲ್ಲಿ ಮತ್ತೆ ಅದು ಜರ್ಮಿನೇಟ್ ಆಗಿ, ಆ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಅಥವಾ ಅಲ್ಲಿ ಮೊಳಕೆ ಹೊಡೆದು ಅಲ್ಲಿ ಮೈಸೀಲಿಯವನ್ನು ಬೆಳೆಸ್ಕೊಂಡು ನಂತರ ಈ ನಾವು ಯಾವ ಪ್ಲ್ಯಾಂಟೇಷನ್ ಕ್ರಾಪ್ಸ್ಗೆ ಹಾಕ್ತೀವಿ ಆ ಪ್ಲ್ಯಾಂಟೇಷನ್ ಕ್ರಾಪ್ಸ್ ಅಥವಾ ತರಕಾರಿ ಬೆಳೆಗಳಿಗೂ ಸಹ ಇದನ್ನು ಹಾಕ್ಬೋದು. ಅಂದರೆ ಯಾವುದೇ ರಾಸಾಯನಿಕವನ್ನು ಬಳಸಬಾರ್ದು ಇದನ್ನು ಹಾಕಿದರೆ. ಸೊ ಮೈಸೀಲಿಯವನ್ನು ಬೆಳೆಸ್ಕೊಂಡು ಈ ಬೇರಿಗೆ ಅದು ಸಂಪರ್ಕವನ್ನು ಹೊಂದಿ, ಅಂದರೆ ಸಹಜೀವನವನ್ನು ನಡೆಸಿ ಇದರ ಪ್ರಯೋಜನವನ್ನು ಬೆಳೆಗೆ ಒದಗಿಸ್ತದೆ. ಸೊ ಈಗ ಹಾಕೋದನ್ನು ಹೇಳ್ತಾ ಇದರ ಪ್ರಾಮುಖ್ಯವನ್ನು, ಹೇಗೆ ಇದು ಬೆಳೆಗೆ ಪ್ರಯೋಜನವನ್ನು ಒದಗಿಸ್ತದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ಇಲ್ಲಿ ಒಂದು ಮರ ಇದೆ, ಇದರದ್ದು ಆಕ್ಟಿವ್ ರೂಟ್ ಝೋನು, ಅಂದರೆ ಇಲ್ಲಿರ್ತದೆ ಡ್ರಿಪ್ ಝೋನ್ ಅಥವಾ ಆಕ್ಟಿವ್ ರೂಟ್ ಝೋನು. ಆ ಬುಡದಿಂದ ನಾನು ಒಂದು 8-8.5 ಅಡಿ ದೂರದಲ್ಲಿ ನಿಂತಿದ್ದೀನಿ. ಸೊ ಇಲ್ಲಿ ಅದನ್ನು ಹಾಕೋದ್ರಿಂದ ನಮಗೆ ಇದರ ಪ್ರಯೋಜನ ಸಿಗ್ತದೆ. ಮುಂದಕ್ಕೆ ಬನ್ನಿ, ಕೆಳಗಡೆ ನೋಡಿ ತೋರಿಸಿ. ಈಗ ಇದು ಹಾಕೋದು ನೇರವಾಗಿ ಇದನ್ನು ಹಾಕಬೇಕು. ಇದನ್ನು ಯಾವುದೇ ಕೊಟ್ಟಿಗೆ ಗೊಬ್ಬರದ ಜೊತೆ ಹಾಕೋದಾದರೆ ಚೆನ್ನಾಗಿ ಕಳಿತಿರುವಂತಹ ಕೊಟ್ಟಿಗೆ ಗೊಬ್ಬರದಲ್ಲಿ ಮಾತ್ರ ಹಾಕಬೇಕು. ಬೇರೆ ಸಗಣಿಯಲ್ಲಿ ಹಾಕುವಂಥದ್ದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಾನೀಗ ಮೊದಲೇ ಹೇಳಿದಾಗೆ ಇದೊಂದು ಸೆನ್ಸಿಟಿವ್ ಫಂಗಸ್. ಇದನ್ನು ಬೇರೆ ಸಗಣಿಯಲ್ಲಿ ಹಾಕುವಂಥದ್ದು ಅಥವಾ ಜೀವಾಮೃತದಲ್ಲಿ ಹಾಕಿ ಇದನ್ನು 2 ಅಥವಾ 3 ದಿವಸಗಳ ಕಾಲ ಅಲ್ಲಿ ನೆನೆಸಿ ನಂತರ ಭೂಮಿಗೆ ಕೊಡುವಂಥದ್ದು, ಇದ್ರ ಪ್ರಯೋಜನ ಸಿಗೋದಿಲ್ಲ. ಇದು ಸ್ಪೋರ್ಸು ಅಲ್ಲಿ ಏನಾಗ್ತದೆ, ಜೀವಾಮೃತದಲ್ಲಿ ಎನೋರೋಬಿಕ್ ಕಂಡೀಷನ್ ಉಂಟಾಗಿ ಆ ಸ್ಪೋರ್ಸ್ ಅಲ್ಲಿ ನಾಶವಾಗಿಬಿಡ್ಬೋದು. ಹಾಗಾಗಿ ನಾವು ಈಗ ಹೇಗೆ ತರ್ತೀವಿ ಹಾಗೆ ನೇರವಾಗಿ ಇದನ್ನು ಮಣ್ಣಿಗೆ ಹಾಕುವಂಥದ್ದು. ಈಗ ನಾನು ಆಗಲೇ ಹೇಳಿದಾಗೆ, ಈಗ ತೋಟವನ್ನು ತೋರಿಸಿ, ನಾನು ಈಗಾಗಲೇ ಹೇಳಿದಾಗೆ ಸಂರಕ್ಷಣಾ ಕೃಷಿ ಪದ್ಧತಿಯನ್ನು ಅನುಸರಿಸಿ ನಾನು ನಿರ್ವಹಣೆ ಮಾಡ್ಕೊಂಡಿದ್ದೀನಿ. ಅಂತಂದರೆ
ಉಳುಮೆ ಮಾಡದೇ ಇರುವಂಥದ್ದು ಮೊದಲನೇ ಪ್ರಿನ್ಸಿಪಲ್ಲು ತತ್ವ. ಮಿನಿಮಮ್ ಟಿಲ್ಲೇಜು. ಎರಡನೇದು ಮಲ್ಚಿಂಗ್ ಮಾಡಿರುವಂಥದ್ದು. ನೋಡಿ ಇಲ್ಲಿ ತೋರಿಸಿ, ಇಲ್ಲಿ ಮಲ್ಚಿಂಗ್ ಮಾಡಿರುವಂಥದ್ದು, ಇಲ್ಲೇ ಬಿದ್ದಿರುವಂತಹ ಗರಿ ಸೋಗೆ ಇದನ್ನೆಲ್ಲ ಇಲ್ಲೇ ಮಲ್ಚಿಂಗ್ ಮಾಡಿ ಹಾಕಿದ್ದೀನಿ. ಮೂರನೇದು, ನಾನು ಯಾವುದೇ ಅಂತರ ಬೆಳೆಯನ್ನು ಬೆಳೀದೇ ಇರೋದ್ರಿಂದ, ನನಗೆ ಸಮಯ ಇರದೇ ಇರೋದ್ರಿಂದ ಇಲ್ಲಿ ಏನು ಕಳೆಗಳು ಬಂದಿದೆ, ಈ ಕಳೆಗಳನ್ನ ಹಾಗೆ ಬೆಳೆಸ್ಕೊಂಡು ಆ ಕಳೆಯಲ್ಲಿ ವೈವಿಧ್ಯತೆಯನ್ನು ನಾನು ಸೃಷ್ಟಿ ಮಾಡಿಕೊಂಡು, ಕಳೆಯಲ್ಲಿ ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ಕೊಂಡು, ಯಾಕೆಂದರೆ ಬಯೋಡೈವರ್ಸಿಟಿ ಅದು ಮೂರನೇ ತತ್ವ ಸಂರಕ್ಷಣಾ ಕೃಷಿ ಪದ್ಧತಿದು. ಕಳೆಗಳನ್ನು ಇಲ್ಲೇ ಹಾಗೆ ಬಳಸ್ಕೊಂಡು ಈ ರೀತಿ ನಾನು ತೋಟವನ್ನು ನಿರ್ವಹಣೆ ಮಾಡ್ಕೊಂಡಿದ್ದೀನಿ. ಈಗ ಹಾಕುವಂಥ ಪದ್ಧತಿ ತೋರಿಸಿ ನಂತರ ಇಲ್ಲಿ ಏನು ನಾವು ಮಲ್ಚಿಂಗ್ ಮಾಡಿರ್ತೀವಿ, ಈ ಮಲ್ಚಿಂಗನ್ನು ಪಕ್ಕಕ್ಕೆ ಸರಿಸಿ ಇಲ್ಲಿ ಅದ್ರ ಆ್ಯಕ್ಟಿವ್ ರೂಟ್ ಝೋನ್ ಇರುತ್ತೆ. ನಾನು ಇದರ ಒಂದು ಸಂಖ್ಯೆ ತರಬೇಕಾಗಿತ್ತು, ತರಲಿಲ್ಲ. ಈಗ ಇಲ್ಲಿ ಒಂದು 5 ರಿಂದ 7 ಸೆಂಟಿಮೀಟರ್ ಅಷ್ಟು ಮಣ್ಣನ್ನು ತೆಗೆದು, ಇಲ್ಲಿ ಎರೆ ಮಣ್ಣಾಗಿರೋದ್ರಿಂದ, ಇದು ಕಪ್ಪು ಮಣ್ಣಾಗಿರೋದ್ರಿಂದ ಸ್ವಲ್ಪ ಬಿಗಿ ಜಾಸ್ತಿ ಈ ಮಣ್ಣು. ಇದಕ್ಕೆ ಒಂದು ಅದ್ರಲ್ಲಿ ತೆಗಿತಾ ಇದೆಯಾ, ಪ್ರತಿ ಮರಕ್ಕೂ, ತೆಂಗಿನ ಮರಕ್ಕಾದರೆ ಅಥವಾ ಅಡಿಕೆಗಾದರೆ ಅಥವಾ ಬಾಳೆಗಾದರೆ ಪ್ರತಿ ಒಂದು ಸಸಿಗೆ ಅಥವಾ ಮರಕ್ಕೆ ಒಂದು 10 ಗ್ರಾಮಿಂದ 20 ಗ್ರಾಮ್ ಕೊಟ್ಟರೆ ಸಾಕಾಗ್ತದೆ. ಸೊ ಸಾಕ್ಬಿಡು. ಅಲ್ಲಿ ನೋಡಿ, ಅಲ್ಲಿ ಬೇರೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಇಷ್ಟು ಹಾಕಿಬಿಟ್ಟು ಮತ್ತೆ ಮಣ್ಣನ್ನು ಮುಚ್ಚಿಬಿಡೋದು. ಈಗ ನೆನ್ನೆ ಮಳೆ ಬಿದ್ದಿರೋದ್ರಿಂದ ಮಣ್ಣು ತುಂಬ ತೇವಾಂಶ ಇದೆ, ಮತ್ತು ಇಲ್ಲಿ ಕೊಟ್ಟಿರುವಂಥ ಮಣ್ಣಲ್ಲೂ ಸಾಕಷ್ಟು ತೇವಾಂಶ ಇದೆ. ಮತ್ತು ಈಗ ಅದರಲ್ಲಿರುವ ಸ್ಪೋರ್ಸ್ಗಳು, ಈಗ ಏನು ಹಾಕಿದೆ ನಾನೀಗ, ಅದರಲ್ಲಿರುವ ಸ್ಪೋರ್ಸ್ಗಳು ಈಗ ಅದು ಜರ್ಮಿನೇಟ್ ಆಗಿ ಮೈಸೀಲಿಯಾವನ್ನು ಬೆಳೆಸ್ಕೊಂಡು ರೂಟ್ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಅದು ತನ್ನ ಕೆಲಸವನ್ನು ಶುರು ಮಾಡ್ತದೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಇದೊಂದು ಆಬ್ಲಿಗೇಟ್ ಸಿಂಬಾಯಂಟ್ ಆಗಿರೋದ್ರಿಂದ, ಲ್ಯಾಬ್ನಲ್ಲಿ ಇದನ್ನು ವೃದ್ಧಿ ಮಾಡೋಕ್ಕಾಗದೇ ಇರೋದ್ರಿಂದ ಜೈವಂತ ಬೇರೆ ಜೊತೆ ವೃದ್ಧಿ ಮಾಡಿ ನಮಗೆ ಕೊಟ್ಟಿರೋದು. ಈಗ ನಾನು ಹಾಕಿದ್ದೀನಿ. ಇದು ಹಾಕೋದ್ರಿಂದ ಇದು ಈ ಬೇರಿನ ಜೊತೆ ಸಂಪರ್ಕ ಹೊಂದಿ ಅಲ್ಲಿ ನಮಗೆ ಮುಖ್ಯವಾಗಿ 3 ಪ್ರಯೋಜನಗಳನ್ನ ಕೊಡ್ತದೆ. ಈಗ ಬೇರಿನ ವ್ಯಾಪ್ತಿ, ಆ ಮರದ ಬೇರಿನ ವ್ಯಾಪ್ತಿ ಅಥವಾ ಆ ಮರದ ಬೇರಿನ ವ್ಯಾಪ್ತಿ ಇಲ್ಲಿವರೆಗೂ ಇದ್ದರೆ, ಒಂದು 7 ರಿಂದ 8 ಅಡಿ ಆ ಡ್ರಿಪ್ ಝೋನ್ ಇದ್ದರೆ, ಇದು ಆ ಬೇರಿನ ವ್ಯಾಪ್ತಿಯಿಂದ ಹೊರಗಡೆ ಮೈಸೀಲ್ಯವನ್ನು ಬೆಳೆಸ್ಕೊಂಡು ಅಲ್ಲಿ ಇರುವಂತಹ ಪೋಷಕಾಂಶಗಳನ್ನು, ಮುಖ್ಯವಾಗಿ ಫಾಸ್ಫರಸ್ ರಂಜಕವನ್ನು ಬೆಳೆಗೆ ಕೊಡ್ತದೆ. ಅದು ಯಾವುದೇ ಬೆಳೆ ಇರ್ಬೋದು, ಅದರಲ್ಲೂ ಈ ಕಾಡಿನಂತಹ ಈ ತೋಟಗಾರಿಕೆ ಬೆಳೆಗಳಿಗೆ ಇದು ಬಹಳ ಮುಖ್ಯವಾಗ್ತದೆ. ಈ ಶಿಲೀಂಧ್ರ ಇದು ಲ್ಯಾಟ್ರಲ್ ಆಗಿ ಸ್ಪ್ರೆಡ್ ಆಗೋದಲ್ಲದೆ ಆಳಕ್ಕೂ ಸಹ ಹೋಗ್ತದೆ. ಆಳಕ್ಕೆ ಮತ್ತು ಆ ನ್ಯೂಟ್ರಿಯೆಂಟ್ಸಲ್ಲಿ ಫಾಸ್ಫರಸ್ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನೂ ಸಹ ಇದು ಕೊಡ್ತದೆ. ಮತ್ತು ಇದು ಮೈಸೀಲಿಯಾ, ಈಗ ಆ ರೂಟ್ ಝೋನ್ ಏನಿರುತ್ತೆ, ಒಂದು 5 ಅಡಿ ಹೋಗಿರ್ಬೋದಾ ಈ ತೆಂಗಿನ ಮರದ್ದು, ಇದ್ರ ಮೈಸೀಲಿಯಾ ಇನ್ನೂ ಆಳಕ್ಕೆ ಹೋಗಿ ನಮಗೆ ಬೇಸಿಗೆ ಸಮಯದಲ್ಲಿ ಅಲ್ಲಿಂದ ನೀರನ್ನು ಎಳ್ಕೊಂಡು, ಈ ಬೇಸಿಗೆ ಸಮಯದಲ್ಲಿ ಉಂಟಾಗುವಂತಹ ನೀರಿನ ಕೊರತೆಯನ್ನು ಅಥವಾ ನೀರಿನಿಂದ ಉಂಟಾಗುವ ವಾಟರ್ ಸ್ಟ್ರೆಸ್ ಇರ್ಬೋದು ಅಥವಾ ಶಾಕ್ ಇರ್ಬೋದು, ಆ ಬೆಳೆಗೆ ಅಥವಾ ಮರಕ್ಕೆ ಆಗುವಂತಹ ವಾಟರ್ ಸ್ಟ್ರೆಸ್ಸನ್ನು ಇದು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ನೀಡುತ್ತದೆ. ಅದು ಎರಡನೇದು, ಇದು ಒಂದು ರಕ್ಷಾ ಕವಚದ ಥರ ಈ ಬೇರಿನ ಸುತ್ತ, ಬೇರಿನ ವಲಯದಲ್ಲೆಲ್ಲ ಹಬ್ಬಿಕೊಂಡು ಆ ರಕ್ಷಾ ಕವಚವನ್ನು, ಅಂದರೆ ಬೇರಿನ ಎಕ್ಸ್ಟ್ರಾ ರ್ಯಾಡಿಕಲ್ ಮೈಸೀಲಿಯಾ ಅಂತಾರೆ, ಅಲ್ಲೆಲ್ಲ ಹರಡಿಕೊಂಡು ಅಲ್ಲಿ ಬೇರೆ ರೋಗ ಹರಡುವಂಥ, ಬೇರಿನ ಮೂಲಕ ಬರುವಂತಹ ರೋಗಾಣುಗಳನ್ನು ನಾಶ ಮಾಡ್ತದೆ. ಅಲ್ಲಿ ಏನು ಅದಕ್ಕೆ ಸ್ಪೇಸ್ಗೆ ಒಂದು ಸ್ಪರ್ಧೆ ಮಾಡುವಂಥದ್ದು, ಜಾಗಕ್ಕೆ ಬೇರೆ ರೋಗಾಣುಗಳ ಶಿಲೀಂಧ್ರಗಳ ಜೊತೆ ಸ್ಪೇಸ್ಗೆ ಸ್ಪರ್ಧೆ ಮಾಡುವಂಥದ್ದು, ನಂತರ ಅದು ನ್ಯೂಟ್ರಿಯೆಂಟ್ಸು ಅಥವಾ ವಾಟರ್ಗೆ ಸ್ಪರ್ಧೆ ಮಾಡುವಂಥದ್ದು, ಹೀಗೆ ಬೇರಿನ ಮೂಲಕ ಬರುವಂತಹ ರೋಗಾಣುಗಳನ್ನು ಇದು ನಾಶ ಮಾಡಲಿಕ್ಕೆ ಸಹ ನೆರವಾಗ್ತದೆ. ಸೊ ಹೀಗೆ ಈ ಶಿಲೀಂಧ್ರವನ್ನು ಈ ರೀತಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಹಾಕಿದರೆ ಇದರ ಈ ಪ್ರಯೋಜನ ಸಿಗ್ತದೆ. ಈಗ ನಾನು ಈ ಕಳೆದ ವರ್ಷ ಮುಂಗಾರಿನಲ್ಲಿ ಹಾಕಿದ್ದೆ, ಈಗ ಈ ವರ್ಷ ಮುಂಗಾರಿನಲ್ಲಿ ಒಮ್ಮೆ ಕೊಡ್ತಾ ಇದ್ದೀನಿ. ಮತ್ತು ಈಗ ತೋಟ ಈ ರೀತಿ ಏನು ಸಂರಕ್ಷಣೆ ಮಾಡಿಕೊಂಡು ಹಾಕಿರೋದ್ರಿಂದ, ನಿರ್ವಹಣೆ ಮಾಡಿರೋದ್ರಿಂದ, ಇಂತಹ ತೋಟಗಳಿಗೂ ಅಥವಾ ಸಾವಯವವಾಗಿ ನಿರ್ವಹಣೆ ಮಾಡ್ಕೊಂಡಿರುವ ತೋಟಗಳಿಗೂ ಇದರ ಅವಶ್ಯಕತೆ ಇದೆಯಾ ಅಂತ ಕೇಳೋದಾದರೆ ಹೌದು, ಇದು ಖಂಡಿತ ಇರುತ್ತೆ. ಯಾಕೆಂದರೆ ಇಲ್ಲಿ ನೇಟಿವ್ ಆಗಿ ಇದು ಏನು ಇಲ್ಲಿ ಇದರ ಸ್ಪೋರ್ಸು ಇದು ಗಾಳಿಯಲ್ಲಿ ಹರಡಿಕೊಂಡು ಡಿಸ್ಪರ್ಸ್ ಆಗಿ ಇದು ಆಲ್ರೆಡಿ ನೇಟಿವ್ ಏನು ಮೈಕ್ರೋರೈಸಾ ಇರ್ತದೆ ಅದೆಲ್ಲ ಇಲ್ಲಿ ಆಲ್ರೆಡಿ ಇಲ್ಲಿ ನೆಟ್ವರ್ಕ್ ಡೆವಲಪ್ ಆಗಿರುತ್ತೆ. ಬಟ್ ಆದರೆ ಆ ನೇಟಿವ್ ಮೈಕ್ರೋರೈಸಾ ಸ್ಟ್ರೈನ್ಸ್ಗಳೇನಿರ್ತವೆ ಅವು ಅಷ್ಟು ಎಫಿಷಿಯೆಂಟ್ ಇರೋದಿಲ್ಲ, ದಕ್ಷತೆ ಇಲ್ದೇ ಇರ್ಬೋದು, ಇಲ್ದೇ ಇರ್ಬೋದು ಅಂತಹ ಮೈಕ್ರೋರೈಸಾ ಸ್ಟ್ರೈನ್ಗಳು. ಮತ್ತು ಅವುಗಳು ನೈಸರ್ಗಿಕವಾಗಿ ಆಗಿರ್ಬೋದು ಅಥವಾ ನೇಟಿವ್ ಏನು ಇಲ್ಲಿ ಮೈಕ್ರೋರೈಸಾ ಇಲ್ಲೇ
ವೃದ್ಧಿ ಆಗಿರುವಂಥವು ಕಡಿಮೆ ಸಂಖ್ಯೆಯಲ್ಲಿ ಸಹ ಇರ್ಬೋದು. ಸೊ ಹಾಗಾಗಿ ನಾವು ಎಕ್ಸ್ಟರ್ನಲ್ಲಿ ಈ ರೀತಿ ಒಂದು ಸಪೋರ್ಟ್ ಕೊಟ್ಟಾಗ, ಎಕ್ಸ್ಟರ್ನಲ್ಲಿ ಹಾಕಿದಾಗ, ಇದು ಇಲ್ಲಿ ಏನು ಈಗ ನಾನು ತಂದಿರುವಂಥ ಸ್ಟ್ರೈನು ಅವರು ಫೀಲ್ಡ್ ಸ್ಟಡಿ ಮಾಡಿ ಇದರ ದಕ್ಷತೆಯನ್ನು ಅಧ್ಯಯನ ಮಾಡಿ ನಂತರ ಇದನ್ನು ಮಾಸ್ ಪ್ರೊಡ್ಯೂಸ್ ಮಾಡಿ ರೈತರಿಗೆ ಕೊಡ್ತಾ ಇರುವಂಥದ್ದು ಕೃಷಿ ಯೂನಿವರ್ಸಿಟಿಯಿಂದ. ಸೊ ಈಗ ಇಲ್ಲಿ ಇದು ಎಫಿಷಿಯಂಟ್ ಸ್ಟ್ರೈನ್, ಇದರ ಬೇರೆ ಎಲ್ಲ ಸ್ಟ್ರೈನ್ಗಳಿಗೂ ಕಂಪೇರ್ ಮಾಡಿ ಇದು ಅಧ್ಯಯನ ಮಾಡಿ ಇದು ಎಫಿಷಿಯಂಟ್ ಸ್ಟ್ರೈನನ್ನು ನಮ್ಮ ರೈತರಿಗೆ ಇದನ್ನು ಅಲ್ಲಿ ಮಾಸ್ ಪ್ರೊಡ್ಯೂಸ್ ಮಾಡಿ ಜೀವಂತ ಬೇರಿನೊಂದಿಗೆ ಕೊಡ್ತಾ ಇರೋದು. ಸೊ ನಾವು ಇದನ್ನು ತಂದು ಹಾಕೋದ್ರಿಂದ ಇಲ್ಲಿ ದಕ್ಷವಾಗಿರುವಂತಹ ಸ್ಟ್ರೈನು ವೃದ್ಧಿಯಾಗಿ ನಮ್ಮ ಬೆಳೆಗಳಿಗೆ ನಾನು ಹೇಳಿದಂಥ ಪ್ರಯೋಜನಗಳು, ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಇರ್ಬೋದು ಅಥವಾ ವಾಟರ್ ಅಬ್ಸಾರ್ಪ್ಷನ್, ಆಳದಿಂದ ವಾಟರ್ ಅಬ್ಸಾರ್ಪ್ಷನ್ ಇರ್ಬೋದು, ಅದರಲ್ಲೂ ಬೇಸಿಗೆಯ ಸಮಯದಲ್ಲಿ ನಮಗೆ ಒಂದು ರೆಸಿಲಿಯನ್ಸ್, ತೋಟಕ್ಕೆ ಒಂದು ಈ ಹವಾಮಾನ ವೈಪರೀತ್ಯಗಳಿಂದ ಆಗುವಂತಹ ಒತ್ತಡಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಇಂತಹ ಬೆನಿಫಿಷಿಯಲ್ ಫಂಗಸ್ಗಳು ಕೊಡ್ತವೆ. ಮತ್ತು ಮೂರನೇದಾಗಿ ಮತ್ತು ರೋಗ ಹರಡುವಂಥ ಶಿಲೀಂಧ್ರಗಳಿಂದ ಇದು ನಮ್ಮ ಬೆಳೆಯನ್ನು ರಕ್ಷಣೆ, ಬೇರಿನ ಮೂಲಕ ರೋಗ ಹರಡುವಂತಹ ರೋಗಾಣುಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಸೊ ಇಂತಹ ಒಂದು ಫಂಗಸ್ ಇದ್ದರೆ ಅಂದರೆ ನಾನು ಕೊನೆಯಲ್ಲಿ ಮತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಕೃಷಿ ವಿವಿಯ ಕಾಂಟ್ಯಾಕ್ಟ್ ಡೀಟೇಲ್ಸು, ಈ ವಿಡಿಯೋದಲ್ಲೂ ಸಹ ಹಾಕ್ತೀನಿ. ಸೊ ನಿಮಗೆ ಹೆಚ್ಚಿನ ಕಾಂಟ್ಯಾಕ್ಟ್ ಬೇಕಂತಂದರೆ ಮತ್ತು ನಿಮಗೆ ಇದನ್ನು ಅವರಿಂದ ತೆಗೆಸ್ಕೋಬೇಕಂತಂದರೆ ಆ ಕಾಂಟ್ಯಾಕ್ಟಿಗೆ ಫೋನ್ ಮಾಡಿ ಇದನ್ನು ನೀವು, ಅವರು VRL ಮಾಡ್ತಾರೆ ಮುಖ್ಯವಾಗಿ. ಮತ್ತು ಅವರು ಹೇಳಿದರು ಒಂದು ಸ್ವಲ್ಪ 10 kgಗಿಂತ ಹೆಚ್ಚಿದ್ದರೆ ಅವ್ರಿಗೆ ಕಳಿಸೋದಕ್ಕೆ ಸ್ವಲ್ಪ ಅನುಕೂಲವಾಗ್ತದೆ ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ಪ್ರಮೋಷನ್ ಅಂತಂದರೆ ಇದು ನಾನು ಯಾವುದೇ ಖಾಸಗಿ ಕಂಪ್ನಿದು ಮಾಡ್ತಾ ಇಲ್ಲ, ಇದು ಕೃಷಿ ಯೂನಿವರ್ಸಿಟಿದು, ಸರ್ಕಾರದ ಯೂನಿವರ್ಸಿಟಿ. ಸೊ ಉಪಯೋಗಿಸ್ಕೊಳ್ಳಿ ಈ ಒಂದು ಇಲ್ಲ ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ನಾವು ಸರ್ಕಾರ ಅಂದರೆ ನಮ್ಮ ಹೆಚ್ಚಿನ ರೈತರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಸೊ ಇನ್ನೊಂದು ಮುಖ್ಯವಾಗಿ ಅಂತಂದರೆ ನಾನು ಇದನ್ನು ಮೊದಲೇ ಹೇಳಬೇಕಾಗಿತ್ತು, ಏನು ಬಯೋ ಏಜೆಂಟು ಅಂತಂದರೆ ಇದು ಮಣ್ಣು ಅಂತ, ಇದನ್ನು 100 ರೂಪಾಯಿ ಕೊಟ್ಟು ಇದರ ಬೆಲೆ 1 kg ದರ 100 ರೂಪಾಯಿ ಇದು. ಸೊ ಇದು 100 ರೂಪಾಯಿ, ಇದೇನಪ್ಪ 100 ರೂಪಾಯಿ ಕೊಟ್ಟು ಮಣ್ಣನ್ನು ತಗೊತಾ ಇದ್ದೀವಿ ಅಂತ ಅಂದ್ಕೊಬೇಡಿ. ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಜೀವಂತ ಬೇರಿನಲ್ಲಿ ವೃದ್ಧಿ ಮಾಡೋದ್ರಿಂದ ಇದರಲ್ಲಿ ರೂಟ್ ಏನೋ ಸಣ್ಣ ಸಣ್ಣ ತುಂಡುಗಳು ಸಹ ಇರ್ತದೆ. ಸೊ ಅದರಲ್ಲಿ ಮೈಸೀಲಿಯಾ, ಸ್ಪೋರ್ಸು ಇವೆಲ್ಲ ಇರ್ತದೆ, ಅದೇ ಮುಖ್ಯ. ಸೊ ಇದು ಬರೀ ಮಣ್ಣಲ್ಲ, ಇದೊಂದು ಪವರ್ ಪ್ಯಾಕ್ಡ್ ಸಾಯಿಲ್, ಇದು ಬರೀ ಮಣ್ಣಲ್ಲ, ಪವರ್ ಪ್ಯಾಕ್ಡ್ ಸಾಯಿಲ್ ಇದು. ಇದರಲ್ಲಿ ಸ್ಪೋರ್ಸ್ಗಳಿರ್ತವೆ. ಇದನ್ನು ನಮ್ಮ ತೋಟಕ್ಕೆ ಹಾಕೊಂಡ್ರೆ ನಾನು ಹೇಳಿದಂಥ ಅಷ್ಟು ಪ್ರಯೋಜನಗಳು ನಿಧಾನಕ್ಕೆ ಸಿಗ್ತಾ ಹೋಗ್ತದೆ. ಈಗ ನೋಡ್ತಾ ಇರ್ಬೋದು, ಈಗ ಇಲ್ಲಿನ ತೆಂಗಿನ ಮರಗಳು ಪತ್ರ ಹರಿತು ಅಂದರೆ ಆ ಕ್ಲೋರೋಫಿಲ್ ಅಂತ ಏನು ಹೇಳ್ತೀವಿ, ಎಷ್ಟು ಹಸಿರಾಗಿದೆ ಅಂತೇಳಿ. ಈಗ ಸ್ವಲ್ಪ ಸಾಯಂಕಾಲ ಆಗಿದೆ, ಗರಿ ಹಸಿರಾಗಿದೆ. ನಾನು ಯಾವುದು ಹೊರ್ಗಡೆಯಿಂದ ನಾನು ತಂದು ಹಾಕಿರುವಂಥದ್ದು, ಹೌದು ಹೊರ್ಗಡೆಯಿಂದ ತಂದು ಹಾಕಿರುವಂಥದ್ದು ಗಂಜಿಲ ಮತ್ತು ಸಗಣಿ ನೀರು. ಸೊ ಹಸಿರಾಗಿರುವಂಥದ್ದು ಅದಷ್ಟೇ. ಮತ್ತು ಮಲ್ಚಿಂಗು ಮತ್ತು ಇಲ್ಲಿನ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು. ಸೊ ಇಷ್ಟರ ಮೂಲಕನೇ ಇವುಗಳ ನಿರ್ವಹಣೆ. ಇಳುವರಿ ಏನಾದರೂ ತೋರಿಸ್ತೀರಾ? ಕತ್ಲೆ ಆಗಿಬಿಟ್ಟಿದೆ ಎಲ್ಲ ನೋಡಿ, ಕಾಯಿಗಳೆಲ್ಲ ಹೆಂಗೆ ಕಚ್ಚಿದ್ದಾವೆ, ಎಷ್ಟು ಇದಾಗಿದ್ದಾವೆ. ಇಲ್ಲ ಸ್ವಲ್ಪ ಮೇಲಾಗಿದೆ, ಕತ್ಲೆ ಆಗಿದೆ, ಪರವಾಗಿಲ್ಲ. ಅದು ಮೊದಲಿಷ್ಟು ಇರಲಿಲ್ಲ. ಇದರ ಸದುಪಯೋಗನ ಪಡಿಸ್ಕೊಳ್ಳಿ. ಈ ರೀತಿ ಶಿಲೀಂಧ್ರಗಳು ಅದಕ್ಕೆ ರೈತರಿಗೆ ಅರಿವು ಮೂಡಲಿ ಅಂತಲೇ ಬರಲಿ ಅಂತಲೇ ಇದನ್ನು ನಾನು ವಿಡಿಯೋ ಮಾಡ್ತಾ ಇರೋದು. ನಮ್ಮ ಸರ್ಕಾರದ ಇವೆಲ್ಲ ನಮ್ಮ ಟ್ಯಾಕ್ಸ್ ಮನಿನೇ, ಪ್ರತಿಯೊಬ್ಬ ಪ್ರಜೆಯ ಟ್ಯಾಕ್ಸ್ ಮನಿ. ಸೊ ಸರ್ಕಾರದಿಂದ ಈ ಸೌಲಭ್ಯ ಇದೆ, ಅವರಿಂದ ಅಷ್ಟಾಗಿ ಒಂದು ಸ್ವಲ್ಪ ಪ್ರಚಾರ ಅವರು ಮಾಡ್ತಿರ್ತಾರೆ. ಕೃಷಿ ಮೇಳದಲ್ಲಿ ಅಥವಾ ಸ್ಟಾಲ್ ಇಡ್ತಾರೆ, ಕೃಷಿಯ ವಿವಿ ಆವರಣದಲ್ಲಿ ಸ್ಟಾಲ್ ಇಡ್ತಾರೆ. ನಮ್ಮಂಥವ್ರು ತಿಳಿದವರು ಇದರದ ಒಂದು ಪರಿಚಯ ಮಾಡಿಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.